ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜ್ಞಾನ ದೇಗುಲವೆಂದು ಕರೆಯುವ ಶಾಲೆಯನ್ನು ಮದ್ಯ ವ್ಯಸನಿಗಳು ಮದ್ಯ ಸೇವನೆಯ ತಾಣವನ್ನಾಗಿ ಮಾಡಿಕೊಂಡಿದ್ದು, ಶಾಲಾ ಪಾವಿತ್ರ್ಯತೆ ಮತ್ತು ಘನತೆಗೆ ಧಕ್ಕೆ ತರುವಂತಹ ಕೆಲಸ ಕುಷ್ಟಗಿ ತಾಲೂಕಿನ ಸಮೀಪದ ಲಿಂಗನಬಂಡಿ ಗ್ರಾಮದಲ್ಲಿ ನಡೆಯುತ್ತಿದೆ. ಹೌದು ವೀಕ್ಷಕರೇ, ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯಲ್ಲಿ ಕಂಡುಬಂದ ದೃಶ್ಯವಿದು. ಲಿಂಗನಬಂಡಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಿತಿ ಮೀರಿದ್ದು, ರಾತ್ರಿ ವೇಳೆ ಕದ್ದು ಮುಚ್ಚಿ ಕುಡಿಯಲು ಮದ್ಯ ವ್ಯಸನಿಗಳು ಈ ಶಾಲೆಯ ಕೊಠಡಿಗಳನ್ನು ಆಶ್ರಯಿಸಿದ್ದಾರೆ. ಶಾಲೆಗೆ ಬರುವ ಮಕ್ಕಳು ಮದ್ಯದ ಬಾಟಲ್ಗಳನ್ನು ಕಂಡು ತೆರವುಗೊಳಿಸುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಭವಿಷ್ಯದಲ್ಲಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಲ್ಲಿ ಎರಡು ಮಾತಿಲ್ಲ ಎಂದು ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಹಾಗೂ ಪಾಲಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕಳ ದೂರಿನ ಮೇರೆಗೆ ಮಂಗಳವಾರ ದಿನ ಶಾಲೆಗೆ ಭೇಟಿ ನೀಡಿದ ಗ್ರಾಮದ ಮುಖಂಡರು ಶಾಲಾ ಆವರಣ ಹಾಗೂ ಕೊಠಡಿಯಲ್ಲಿ ಅವಸ್ಥೆ ಕಂಡು ಮದ್ಯ ವ್ಯಸನಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಲೆಯ ಸುತ್ತಲೂ ತಡೆಗೋಡೆ ಇಲ್ಲದಿರುವುದರಿಂದ ವ್ಯಸನಿಗಳು ಸುಲಭವಾಗಿ ಶಾಲೆಯ ಪರಿಸರ ಹಾಳುಗೆಡುವಲು ಕಾರಣವಾಗಿದೆ ಎಂದು ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗದ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದ್ದು, ನಿರ್ಭಯವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ಕೂಲಿ ಕಾರ್ಮಿಕರು, ಯುವಕರು ಮದ್ಯಕ್ಕೆ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಊರಿನ ಶಾಲೆ ಮತ್ತು ಸುತ್ತಮುತ್ತಲಿನ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿದ್ದಾರೆ. ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸಂಪೂರ್ಣ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಿಸಬೇಕು ಎಂದು ಗ್ರಾಮದ ಹಿರಿಯರು ಹಾಗೂ ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು ದೂರು ನೀಡಿದ್ದರು. ದೂರು ಆಧರಿಸಿ ಇಂದು ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದರು. ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. 2 ವರ್ಷ ಗತಿಸಿದರೂ ಶಾಲಾ ಕಾಂಪೌಂಡ್ ತಡೆಗೋಡೆ ನಿರ್ಮಾಣ ಅಪೂರ್ಣ. ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡುತ್ತೇವೆ ಎಂದು ಹೇಳಿ ನೆಲದ ಅಡಿಪಾಯ ತೆಗೆಸಿದ ಗ್ರಾಮದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾಂಪೌಂಡ್ ನಿರ್ಮಾಣ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಈ ಕುರಿತು ವಿಚಾರಿಸಿದರೆ ಪಂಚಾಯಿತಿಗೆ ಇನ್ನೂ ಅನುದಾನ ಬಂದಿಲ್ಲ, ಬಂದ ಬಳಿಕ ಕಾಮಗಾರಿ ಮಾಡಲಾಗುವುದು ಎಂದು ಹೇಳಿ 2 ವರ್ಷ ಗತಿಸಿದೆ. ಶಾಲಾ ಸುತ್ತಲೂ ತಡೆಗೋಡೆ ಇಲ್ಲದಿರುವುದರಿಂದ ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳು ಹಾಗೂ ಕುಡುಕರ ಹಾವಳಿ ಹೆಚ್ಚಾಗಿದೆ ಎಂದು ಶಿಕ್ಷಕರು ಅಸಮಾಧಾನ. ವರದಿ ಶರಣು ಲಿಂಗನಬಂಡಿ. ಏನ್ ಹೇಳ್ತಾರೆ ನೀವು? ಮಾಡ್ತಾರೆ ಸರ್, ಮಾರಲ್ಲೇ ಇದೆ ನಮ್ಮ ಗ್ರಾಮದಲ್ಲಿ. ನಿಮ್ಗೆ ಈಗ ಮದ್ಯ ಮಾರಾಟ ಅನುಮತಿಯನ್ನು ಪಡೆದುಕೊಂಡ್ರೆ ಈಗ ಅದ್ರ ಬಗ್ಗೆ ನೀವೇನಂತಾರೆ? ಗ್ರಾಮ ಒಳಗೆ ಮದ್ಯ ಮಾರಾಟ ಮಾಡಕಂತಾರ ಅಂತ ಮೇಲೆ ಅಂತ ತೆಗೆದು ಹಾಕ್ಬೇಕೇನು? ಇನ್ನು ತೆಗೆದು ಹಾಕ್ಬೇಕಂತ ನಾವು ಕೇಳ್ತೀವಿ. ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಮೌಖಿಕವಾಗಿ ನಾವು ಹೆಸರೇ ನಾವು ಮನವಿಯನ್ನು ಕೂಡ ಶಾಲೆಯಲ್ಲಿ ಈ ಥರ ಡ್ರಿಂಕ್ಸ್ ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿರಿ, ಪಿಡಿಒಗೂ ಕೊಟ್ಟಿರಿ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಸಿಪಿಎಂ ಕೂಡಿದೆ ಪ್ರಭುಗೌಡರು ಮಾತಾಡಿದ್ರು. ಈಗ ಹೋಗಿ ನಾವು ಕೂಡ ಒಂದು ಲಿಖಿತವಾದಂಥ ಅರ್ಜಿ ಕೊಡ್ತೀವಿ. ನಾವು ಕೂಡ ರೆಡ್ಡಿ ಸಾಹೇಬ್ರಿಗೆ ಮಾತಾಡ್ತೀವಿ ರೀ, ಮಾತಾಡಿ ಅದ್ರ ಬಗ್ಗೆ ಕೇಳ್ತೀವಿ ಯಾವ ಥರ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ. ಮಾಧ್ಯಮ ಸರ್, ಶಾಲೆಯಲ್ಲಿ ಅಕ್ರಮ ಚಟುವಟಿಕೆ ಇದಾಗುವಂತಂದು ಇದಾಗುತ್ತೆ. ಅದ್ರ ಬಗ್ಗೆ ಆಗಿದೆ ಸರ್. ಇದು ಯಾರು ಹೇಳ್ರಿ? ಇದು ಪಾಲನೆಗಳು ಆಗ್ಬೇಕು ನಮ್ಮ ಗ್ರಾಮದಲ್ಲಿ ಅಂತ ನಮ್ಮ ಶಾಲೆ ಇಂಥ ಅಹಿತಕರ ಘಟನೆ ನಿಂತಂದ್ರೆ ಮಕ್ಕಳ ಮೇಲೆ ಅದಕ್ಕಾಗಿ ಕೂಡಲೇ ಕ್ರಮ ಕೈಗೊಂಡು ಈ ಒಂದು ಪಾಲನೆ ವಿಶ್ವವನ್ನು ಮಾಡಿ ಗ್ರಾಮದ ಪಾಲನೆ ಮುಕ್ತ ಮಾಡ್ಬೇಕಂತ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೀವಿ. ಈಗ 2-3 ಸಲ ಆಗೈತೆ ಅಂತ ಹೇಳಿದ್ರೆ ಯಾರಿಗೆ ಮನವಿ ಕೊಟ್ಟಿದ್ರಿ? ಯಾರಿಗೆ ಕೊಟ್ಟಿಲ್ಲ ಸರ್. ಸವಾಲು ಇದು ಮಾಡ್ತಾರೆ ಕೆಲವೊಂದು ಕಡೆ ಹೋಗಿತ್ತು, ಅದು ಇದಾಗಿತ್ತು. ಮತ್ತು ಈ ವರ್ಷ ಇದಾಗ್ಯಾವ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿದ್ರು? ಮುಂದೆ ಮತ್ತೆ ಶಾಲೆ ಮಕ್ಕಳು ಕರ್ಕೊಂಡು ಹೋಗಿ ಮತ್ತೆ ನಾವು ಮುನ್ನ ಅಧಿಕಾರಿಗಳಿಗೆ ಇದು ಮಾಡ್ತೀವಿ. ಮತ್ತೆ ನಮ್ಮ ಗ್ರಾಮದಲ್ಲಿ ಪಾಲನೆ ನಿಶ್ಚಿತ ಆಗಬೇಕು. ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಕೊಡಬೇಕು. ಅವ್ರು ಯಾರೋ ಇಲ್ಲ. ಈಗ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಗ್ರಾಮದಲ್ಲೇ ಈ ಥರ ಆಯ್ತಂದ್ರೆ ಅವ್ರ ತಾಲೂಕಲ್ಲೇ ಅವ್ರು ಸ್ವಲ್ಪ ಗಮನಕ್ಕೆ ತೊಗೊಂಬರ್ಬೇಕು. ಅವ್ರಿಗೂ ಕೂಡ ಹೇಳ್ತೀವಿ ಸರ್. ಬಂದಾಗ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ.
ಸ್ವಲ್ಪ ಈ ತರ ಗಮನ ತಗೊಂಡ್ರೆ ಅವ್ರು ಆಕ್ಷನ್ ಇದು ಮಾಡ್ತಾರೆ. ನಮ್ಮ ಅನಿಸಿಕೆ ಈಗ ಇಂಥ ಒಂದು ಶಾಲೆ ಒಳಗಿಂತ ಘಟನೆ ನಡೀಬಾರ್ದು, ನಡೀತಿದ್ದಾಗ ಮತ್ತೆ ಒಂದು ಕ್ರಮ ಕೈಗೊಳ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಮಾಡ್ತಾ ಇದ್ದೀವಿ. ನಾವು ಮುಕ್ತವಾಗಿ ಕೂಡ ನಾವು ಗ್ರಾಮಸ್ಥರೆಲ್ಲರೂ ಕೂಡ ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದೊಂದು ಯಾವುದೇ ಇಲ್ಲ, ಇವತ್ತು ಜಾತಿ ಇಲ್ಲ, ಪಕ್ಷ ಇಲ್ಲ, ಏನಿಲ್ಲ. ಇದೊಂದು ಗ್ರಾಮದಲ್ಲಿ ಒಂದು ಸುವ್ಯವಸ್ಥೆ ಇರಬೇಕು, ಇಂಥ ಪಾಲನೆ ನಿಷೇಧ ಆಗ್ಬೇಕು ಅನ್ನೋದು ನಮ್ಮ